ರಾಮು ಒಂದು ಪುಟ್ಟ ಹಳ್ಳಿಯಲ್ಲಿದ್ದ ಒಬ್ಬ ಸರಳ ಮನಸ್ಸಿನ ವ್ಯಕ್ತಿ. ಅವನು ಆಡುವ ಮಾತು, ಮಾಡುವ ಕೆಲಸ ಎಲ್ಲವೂ ಬೋಳಿಯತನದಿಂದ ಕೂಡಿದ್ದವು. ಒಂದು ದಿನ ರಾಮು ದೊಡ್ಡ ಮಾರುಕಟ್ಟೆಗೆ ಹೋಗಿ ತುಂಬಾ ಖರೀದಿಯನ್ನ ಮಾಡಿ ಮನೆಗೆ ವಾಪಸ್ ಬರಲು ತಯಾರಾದ. ಕೈಯಲ್ಲಿ ದೊಡ್ಡ ಚೀಲದಲ್ಲಿ ಹಣ್ಣು, ತರಕಾರಿಗಳು, ಕೆಲವು ಹೊಸ ಬಟ್ಟೆಗಳು. ರಾಮು ಅಜಾಗರೂಕನಾಗಿದ್ದನ್ನು ಗಮನಿಸಿದ್ದ ಒಬ್ಬ ಕಳ್ಳ ಅವನನ್ನು ಹಿಂಬಾಲಿಸುತ್ತಿದ್ದ. ಅವನ ಬಳಿ ಇದ್ದ ಸೀಮಿತ ಹಣವನ್ನು ಅಪ್ಪಿಕೊಂಡು ಹೋಗಲು ಚತುರ್ವಿಧವಾದ ಯೋಜನೆ ಮಾಡಿದ. ಕಳ್ಳನ ಯುಕ್ತಿ. ಕಳ್ಳನು ರಾಮುವಿನ ಹತ್ತಿರ ಬಂದನು ಮತ್ತು ಹೇಳಿದ, ಅಣ್ಣ, ನೀನು ಯಾರೋ ಬಹಳ ಅದೃಷ್ಟಶಾಲಿ. ನಿನ್ನ ಹಿಂದಿನಿಂದ ಒಂದು ಚಿನ್ನದ ನಾಣ್ಯ ಬೀಳಿತು. ರಾಮು ತಕ್ಷಣ ಆಚೆ ಈಚೆ ನೋಡಿದ. ನನ್ನ ಹಿಂದಿನಿಂದ ಚಿನ್ನದ ನಾಣ್ಯ? ಹೌದು, ಆದರೆ ನೀನು ನೋಡಲು ಆಗುವುದಿಲ್ಲ. ಅದನ್ನು ನೋಡಲು ವಿಶೇಷ ಮಂತ್ರವಿದೆ ಎಂದು ಕಳ್ಳ ಹೇಳಿದ. ರಾಮು, ಅಯ್ಯೋ, ಹೌದಾ? ಅದು ಯಾವ ಮಂತ್ರ? ಕಳ್ಳ, ನೀನು ನಿನ್ನ ಕಣ್ಣುಗಳನ್ನು 10 ಸೆಕೆಂಡ್ ಮುಚ್ಚಿಕೊಂಡರೆ ಮಾತ್ರ ಅದು ಕಾಣಿಸುತ್ತದೆ. ರಾಮು ತಕ್ಷಣ ತನ್ನ ಕಣ್ಣು ಮುಚ್ಚಿಕೊಂಡ. ಕಳ್ಳನು ಈ ಅವಕಾಶದಲ್ಲಿ ರಾಮುವಿನ ಚೀಲ ಹಿಡಿದು ಓಡಿ ಹೋದ. ರಾಮುವಿನ ತೀಕ್ಷ್ಣ ಬುದ್ಧಿ. ರಾಮು 10 ಸೆಕೆಂಡ್ ಬಳಿಕ ಕಣ್ಣು ತೆರೆದ. ಚೀಲ ನೋಡಿದ. ಕಳ್ಳನನ್ನು ಹುಡುಕಿದ ಅವನ ಹಣ, ಹಣ್ಣು, ತರಕಾರಿಗಳು ಎಲ್ಲವೂ ಹಾರಿ ಹೋಗಿತ್ತು. ಆಗ ಅವನಿಗೆ ಅರ್ಥ ಆಯಿತು. ಕಳ್ಳನಿಗೆ ಮಂತ್ರ ಗೊತ್ತಿತ್ತು, ಆದರೆ ಅವನಿಗೆ ಮತ್ತೊಂದು ಮಂತ್ರ ಗೊತ್ತಿತ್ತು. ರಾಮು ದೊಡ್ಡಗಟ್ಟಿಯಾಗಿ ಕೂಗಿದ, ಜೋಯೆ, ನನ್ನ ಚೀಲ ತಗೊಂಡವನೇ, ಅದು ನಿನಗೆ ಕೇವಲ 10 ಸೆಕೆಂಡ್ ಮಾತ್ರ ಕಣ್ಣು ಮುಚ್ಚಿದರೆ ಕಾಣಿಸುತ್ತದೆ. ಇದು ಕೇಳಿದ ಮತ್ತೊಬ್ಬ ಸಣ್ಣ ಕಳ್ಳ ಕೂಡ ಗಾಬರಿ ಪಟ್ಟು ತಕ್ಷಣ ಕಣ್ಣು ಮುಚ್ಚಿಕೊಂಡನು. ಮತ್ತು ಅಲ್ಲಿದ್ದ ಜನರು ಸಿಟ್ಟು ತಾಳದೆ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು.